ನಮಸ್ತೆ ವೀಕ್ಷಕರೇ, ನಾನು DP ಅರವಿಂದ್. F7 ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಸದ್ಯ ನನ್ನನ್ನು ಈಗ ಕ್ಯಾಮ್ರದ ಮುಂದೆ ತೋರಿಸ್ತಾ ಇರೋರು ನದೀಮ್ ಅವರು. ಆದರೆ ಇಲ್ಲಿ ನಾವು ನಮ್ಮ ವಿಚಾರನ ಮಾತಾಡಲಿಕ್ಕೆ ಬಂದಿಲ್ಲ. ನೀವು ಸಾಮಾನ್ಯವಾಗಿ ಶಾಲೆಗಳು ಸಾಕಷ್ಟು ಇನ್ಸ್ಟಿಟ್ಯೂಟ್ ಬಗ್ಗೆ ಕೇಳಿರ್ತೀರ. ಸ್ಕೂಲ್ ಅಂದಿದ ತಕ್ಷಣ ಏನನ್ಸುತ್ತೆ, ಎಲ್ಲ ಚಿಕ್ಕ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳ ಬಗ್ಗೆ ಯಾವುದೋ ಒಂದು ಕೋರ್ಸ್ ಇರುತ್ತೆ, ಏನೋ ಒಂದಿರುತ್ತೆ. ಯಾವುದು ಸ್ಕೂಲ್ ಬೋರ್ಡ್ ಮುಂದೆ ನಿಂತ್ಕೊಂಡು ಪಾಠ ಮಾಡ್ತಾರೆ, ಮಕ್ಕಳು ಬರ್ಕೊಳ್ತಾರೆ. ಇದು ನಮ್ಮ ಭಾರತದ ಸಹಜವಾದ ಥಿಂಕಿಂಗ್ ಎಲ್ಲರದು. ಆದರೆ ಮಲೆನಾಡು ನಗರಿ ಶಿವಮೊಗ್ಗದಲ್ಲಿ ಒಂದು ನಿಜವಾಗ್ಲೂ ವಿನೂತನವಾದ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿದೆ. ಏನದರ ವಿಶೇಷ ಏನು? ಇದಕ್ಕೆ ಒಂದು ಏಜ್ ಲಿಮಿಟ್ ಇಲ್ಲ. ಈ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಏಜ್ ಲಿಮಿಟ್ ಇಲ್ಲ. ಮತ್ತು ಕೇವಲ ಬೋರ್ಡ್ ಅಲ್ಲದೇ ತಮ್ಮ ಭವಿಷ್ಯ, ತಾವು ತಮ್ಮ ಸೆಲ್ಫ್ ರಿಲಿವೆಂಟ್ ಆಗ್ಬೋದು. ಅಂದರೆ ತಾವು ಸ್ವಂತಕ್ಕೂ ನಿಂತ್ಕೋಬೋದು, ಇನ್ನೊಂದು ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸಕ್ಕೂ ಹೋಗ್ಬೋದು. ಆ ಥರದ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ. ನಿಜಕ್ಕೂ ತಪ್ಪದೇನೆ ಪ್ರತಿಯೊಬ್ಬ ವೀಕ್ಷಕರು ಇದನ್ನು ನೋಡಬೇಕು. ಬನ್ನಿ, ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಈ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ. ಅವರಿಂದನೇ ಸಾಕಷ್ಟು ಮಾಹಿತಿಯನ್ನು, ಬೇಸಿಕ್ಕಾಗಿ ಏನೆಲ್ಲ ಮಾಹಿತಿ ಇದೆ, ವಿಭಿನ್ನವಾಗಿ ಮಲೆನಾಡು ನಗರಿಗೆ ಈ ಇನ್ಸ್ಟಿಟ್ಯೂಟಿಂದ ಸಿಗ್ತಕ್ಕಂಥ ಲಾಭ ಏನು ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. F7 ನ್ಯೂಸ್ಗೆ ಸ್ವಾಗತ ಸರ್. ಇವತ್ತು ನಾವು ನಿಮ್ಮ ಇನ್ಸ್ಟಿಟ್ಯೂಟಿಗೆ ಬಂದಿದ್ದೀವಿ. ಈ ಮಲೆನಾಡು ಇನ್ಸ್ಟಿಟ್ಯೂಟು ಬೇರೆ ಇದಕ್ಕೂ ಮೇಜರಾಗಿ ಏನು ವ್ಯತ್ಯಾಸ? ಇಲ್ಲಿಗೆ ಎಲ್ಲರೂ ವಿದ್ಯಾರ್ಥಿಯಾಗಿ ಬರ್ಬೋದು, ಏನು ಅನ್ನೋದನ್ನು ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಓಕೆ ಸರ್. ಫಸ್ಟ್ ಆಫ್ ಆಲ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ನಮಸ್ತೆ ಟು ಶಿವಮೊಗ್ಗ ಜನತೆ. ನನ್ನ ಹೆಸರು ಫಿರೋಜ್ ಖಾನ್. ಐ ಆಮ್ ವೈಸ್ ಪ್ರಿನ್ಸಿಪಲ್ ಆಫ್ ಮಲ್ನಾಡ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್. And regarding this, with the mercy of God and our visionary founder, Mr. Muhammad Ibrahim sir, and the effort of our supporting from the boarding committee, so we are opened a brand new institute in your city, and that is focused mainly on developing the skills. So with the intention of transition of learning to employment, so where we are mainly concentrating to give the skilled development for the professional from the basic age of 12 plus to a 59 years professionals also. So where we are going to give the regular content as well as the technical content, which is being partitioned in the regular generally in a regular learning. We are mainly concentrating on the personal skill development. So where we are students or the professionals will be going to learn how to build their personality development skills, and moreover that we are giving the basic computer knowledge in our general learning process. Apart from that, we equally have our technical learning. That technical learning is the main motive of this particular institution. So where we are mainly focusing on electrical part, mechanical part and automation part. So what it is exactly, let me elaborate. So if we take electrical part, the workers may be doing some home wiring or maybe is working in industry. They don't know how to work in a proficient manner. So that bridge gap we are fulfilling here. As a education part, they learn some academics and they are employing also, and some people's going to employ in the future also. So in these two we are in between to give the skill development training. ಸೊ ಇಲ್ಲಿ ಏನಾಗುತ್ತೆ, ನಾವು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಅಕಾಡೆಮಿಕ್ಸ್ ಕಲಿತಾರೆ, ಅವ್ರು ಹೇಗೆ ಎಂಪ್ಲಾಯ್ ಆಗಬೇಕು ಅನ್ನೋದಕ್ಕೆ ಒಂದು ಫ್ಯೂಚರ್ ಬೇಕು. ಸೊ ಆ ಫ್ಯೂಚರ್ಸ್ನ ನಾವಿಲ್ಲಿ ಫುಲ್ಫಿಲ್ ಮಾಡ್ತಾ ಇದ್ದೀವಿ ಆ್ಯಸ್ ಎ ಬ್ರಿಡ್ಜ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಟೆಕ್ನಿಕಲಲ್ಲಿ ಹೋದಾಗ ಎಲೆಕ್ಟ್ರಿಕಲಲ್ಲಿ ನಾವು ಹೋಮ್ ವೈರಿಂಗ್ ಇದೆ, ಇಂಡಸ್ಟ್ರಿಯಲ್ ವೈರಿಂಗ್ ಇದೆ. ಸೊ ಅದ್ರ ಮೇಲೆ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಸೊ ಆ ಪಾರ್ಟಿಗೆ ನಾನು ಆಮೇಲೆ ಬರ್ತೀನಿ. ಸೊ ಅದಾದಮೇಲೆ ಮೆಕ್ಯಾನಿಕಲ್ ಇದೆ, ಅಲ್ಲಿ ನಾವು ವೆಲ್ಡಿಂಗ್ ಕಲಿಸ್ತಾ ಇದ್ದೀವಿ, ಹೈಡ್ರಾಲಿಕ್ ನ್ಯೂಮ್ಯಾಟಿಕ್ ಸರ್ಕ್ಯೂಟ್ಸ್ ಕಲಿಸ್ತಾ ಇದ್ದೀವಿ, PLC ಪ್ಯಾನಲ್ ಕಂಟ್ರೋಲ್ ಬೋರ್ಡ್ಸ್ ಕಲಿಸ್ತಾ ಇದ್ದೀವಿ. ಆ್ಯಂಡ್ ಆಟೋಮೇಷನ್ಗೆ ಬಂದರೆ ಹೋಮ್ ಆಟೋಮೇಷನ್, ಇನ್ ದ್ಯಾಟ್ ಸ್ಮಾರ್ಟ್ ಆಟೋಮೇಷನ್ಸ್ ಇದೆ, ರೋಬೋಟಿಕ್ಸ್ ಇದೆ. ಸೊ ಅಲ್ಲಿ ಮಕ್ಕಳು ರೋಬೋಟ್ಸ್ನ ತಯಾರು ಮಾಡೋದಿರ್ಬೋದು, ಆ ರೋಬೋಟ್ ಪ್ರೋಗ್ರಾಮಿಂಗ್ ಕಲಿಯೋದಿರ್ಬೋದು, ಡಿಫ್ರೆಂಟ್ ಮಲ್ಟಿ ಟಾಸ್ಕಿಂಗ್ ರೋಬೋಟ್ಸ್ನ ಕ್ರಿಯೇಷನ್ ಮಾಡೋದಿರ್ಬೋದು ಆ್ಯಸ್ ಎ ಪ್ರಾಜೆಕ್ಟ್. ಸೊ ಆ ಕರಿಕ್ಯುಲಮ್ನು ನಾವು ಇನ್ಬಿಲ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಥಿಂಗು 1 day 2 days ಆಗೋವಂಥದ್ದಲ್ಲ. ಸೊ ಮೇನ್ಲಿ ವಿ ಆರ್ ಕ್ಯಾಟಗರೈಸ್ ಅವರ್ ಪ್ರೋಗ್ರಾಮ್ ಇನ್ ಎ ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ ಫಾರ್ ಎ ಡಿಫ್ರೆಂಟ್ ಪೀರಿಯಡ್ ಆಫ್ ಟೈಮ್. ಸೊ ಇಲ್ಲಿ ನಮಗೆ ಕೋರ್ಸ್ ಬಂದು 3 months ಇದೆ, 6 months ಇದೆ ಆ್ಯಂಡ್ 1 year ಕೋರ್ಸ್ ಇದೆ. ಆ ಪ್ರಾಸ್ಪೆಕ್ಟಿವ್ನಲ್ಲಿ ನಾವು ಕರಿಕ್ಯುಲಮ್ ಮಾಡ್ತಾ ಇದ್ದೀವಿ. ಮೇನ್ ಥಿಂಗ್ ಈ ಕರಿಕ್ಯುಲಮ್
ನಾಟ್ ಓನ್ಲಿ ನಾವು ಒಂದು ಇನ್ಸ್ಟಿಟ್ಯೂಟಿಂದ ಬಿಲ್ಡ್ ಮಾಡ್ತಿಲ್ಲ, ಈ ಕರಿಕ್ಯುಲಮ್ ವಿ ಆರ್ ಇನ್ಕಾರ್ಪೊರೇಟಿಂಗ್ ವಿತ್ ದ MOUs ಆಫ್ ಡಿಫ್ರೆಂಟ್ ಕಂಪ್ನೀಸ್. ಸೊ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ದ MOUs ನೈಟ್ರ್ ಎಲೆಕ್ಟ್ರಿಕಲ್ಸ್, ಅಕ್ಯುರಾ ಟೆಕ್ ಕನ್ಸಲ್ಟೆನ್ಸಿ ಹುಬ್ಳಿ ಆ್ಯಂಡ್ ಕಿಲೋಸ್ಕರ್, Toyota, and in future also we are going to tie up with the Microsoft also. So where companies will going to come our institution after completion of your course, and then they are going to hire you to work in their organization. So that is the very beautiful part. So ತುಂಬ ಜನಕ್ಕೆ ಓದಿರ್ತಾರೆ, ಎಲ್ಲಿ ಕೆಲಸ ಮಾಡಬೇಕು ಗೊತ್ತಿಲ್ಲ, ಕರೆಕ್ಟಾಗಿ ಗೈಡೆನ್ಸ್ ಇಲ್ಲ. ಸೊ ಯಾವ ಪಾತ್ ಸೆಲೆಕ್ಟ್ ಮಾಡಬೇಕು ಇವಾಗಿನ ಪ್ರೆಸೆಂಟ್ ಜನ್ರೇಷನ್ಗೆ ಅದು ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಆ ಪೂರ್ತಿ ಒಂದು ಗ್ಯಾಪ್ನ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಸೊ ಆ ಪ್ರಾಸ್ಪೆಕ್ಟಿವಲ್ಲಿ ನಮ್ಮ ಒಂದು ಸಂಸ್ಥೆ ಮುಂದೆ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಮೇನ್ ಬೇಕಾಗಿರೋದೇನು, ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಬೇಕು, ಬಿಕಾಸ್ ದಿಸ್ ಇಸ್ ಅ ವೆರಿ ಗ್ಲೋಬಲ್ ಕಾಂಪಿಟೇಟಿವ್ ವರ್ಲ್ಡ್. ಸೊ ಈವನ್ ದೋ ಯು ಹ್ಯಾವ್ ದ ಅಕಾಡೆಮಿಕ್ಸ್ ಪ್ರಾಸ್ಪೆಕ್ಟಿವ್, ಯು ಕೆನಾಟ್ ಗೋಯಿಂಗ್ ಟು ಸರ್ವೈವ್ ಇನ್ ಯುವರ್ ಲೈಫ್. ಸೊ ಎಲ್ಲರೂ ಓದಿದ್ದಾರೆ ಅಂದ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಆ ಕೆಲಸ ಸಿಗಬೇಕಂದ್ರೆ ಒಂದು ನಿಮ್ಮಲ್ಲಿ ಒಂದು ಹೊಸ ಏನಂತ ಹೇಳ್ತೀವಿ ಸ್ಕಿಲ್ಸ್ ಬೇಕು. ಸೊ ಆ ಸ್ಕಿಲ್ಸ್ನ ಡೆವಲಪ್ ಮಾಡೋ ಅಂಥ ಒಂದು ಜವಾಬ್ದಾರಿ ಈ ಸಂಸ್ಥೆ ವಹಿಸ್ಕೊಂಡ ಇದೆ. ಅದರಲ್ಲಿ ನಾವು ಎಲ್ಲರೂ ಸ್ಕಿಲ್ಡ್ ಪ್ರೊಫೆಷ್ನಲ್ಸ್ ಇದ್ದೀವಿ, ತುಂಬ ಟ್ರೈನ್ಡ್ ಫ್ಯಾಕಲ್ಟೀಸ್ ಇದ್ದಾರೆ. ಆ ಫ್ಯಾಕಲ್ಟೀಸ್ನ ಡೆಫಿನೆಟ್ಲಿ ನಾವು ಯುಟಿಲೈಸ್ ಮಾಡ್ತೀವಿ. ಆ್ಯಂಡ್ ಆ ಪ್ರಾಸ್ಪೆಕ್ಟಿವಲ್ಲಿ ನಾವು ಮಕ್ಕಳನ್ನ ತಯಾರು ಮಾಡ್ತೀವಿ. ನಾಟ್ ಓನ್ಲಿ ಚಿಲ್ಡ್ರನ್, ವಿ ಆರ್ ಗೋಯಿಂಗ್ ಟು ಗಿವ್ ದ ಟ್ರೈನಿಂಗ್ ಫಾರ್ ದ ಪ್ರೊಫೆಷ್ನಲ್ಸ್ ಆಲ್ಸೋ. ಸೊ ಇದು ಒಂದು ಕಾನ್ಸೆಪ್ಟ್ ನಮ್ಮ ಸಂಸ್ಥೆಯಿಂದ. ಆ ಸ್ಟೆಪ್ಪಿಂಗ್ ಸ್ಟೋನಲ್ಲಿ ಆ್ಯಸ್ ಐ ಸೆಡ್ ತುಂಬ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದೆ. ಆ ರಿಗಾರ್ಡ್ಸಲ್ಲಿ ನಮ್ಮ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಇಸ್ ಎ ಸಮ್ಮರ್ ಕ್ಯಾಂಪ್. ಆ ಸಮ್ಮರ್ ಕ್ಯಾಂಪ್ ವಿ ಆರ್ ಸ್ಪೆಷಲಿ ಆರ್ಗನೈಸ್ ಫಾರ್ ದ ಪೀಪಲ್ ಆಫ್ ಏಜ್ 12+ to 16 or 17. ದೇರ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಕರಿಕ್ಯುಲಮ್ ಆಫ್ ಎ ರೆಗ್ಯುಲರ್ ಲರ್ನಿಂಗ್ ಆ್ಯಸ್ ವೆಲ್ ಆಸ್ ಟೆಕ್ನಿಕಲ್ ಲರ್ನಿಂಗ್ ಆಲ್ಸೋ. ಸೊ ಅಲ್ಲಿ ಅವ್ರು ರೆಗ್ಯುಲರು ಕಲಿತಾರೆ, ಅಂದರೆ ಅವರ ಪರ್ಸ್ನಲ್ ಡೆವಲಪ್ಮೆಂಟ್ ಸ್ಕಿಲ್ಸು ಇಂಪ್ರೂವ್ ಆಗುತ್ತೆ. ಯಾವ ಪಾತಲ್ಲಿ ಅವ್ರು ಫರ್ದರ್ ಕೋರ್ಸ್ ತಗೋಬೇಕನ್ನೋದು ಒಂದು ನಾಲೆಜ್ ಸಿಗುತ್ತೆ. ಆ್ಯಂಡ್ ಆ ಪರ್ಟಿಕ್ಯುಲರ್ ವೇಯಲ್ಲಿ ಟೆಕ್ನಿಕಲ್ ಆಗಿನೂ ನಾವು ಅವ್ರಿಗೆ ಎಲ್ಲನೂ ಟಚಪ್ ಮಾಡ್ತೀವಿ, ಒಂದು ನಾಲೆಜ್ನ ಇನ್ಫಾರ್ಮೇಷನ್ಸ್ ಕೊಡ್ತೀವಿ. ಆ್ಯಂಡ್ ಫೈನಲಿ ರೋಬೋಟಿಕ್ಸ್ ಮೇಲೆ ನಾವು ಅವ್ರನ್ನ ಪ್ರಾಕ್ಟಿಕಲಾಗಿ ಬಿಲ್ಡ್ ಮಾಡೋ ಅಂಥ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ದೀವಿ. ಸೊ ದಿಸ್ ವಿಲ್ ಗೋಸ್ ಆನ್ ಫಾರ್ 25 to 30 days ಡ್ಯೂರೇಷನ್. ಸೊ ವೇರ್ ದ ಸ್ಟೂಡೆಂಟ್ ಗೋಯಿಂಗ್ ಟು ಲರ್ನ್ ಸಮ್ ಕೈಂಡ್ಸ್ ಆಫ್ ನಾಲೆಜ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದೆಮ್. ಸೊ ಈ ಪ್ರಾಸ್ಪೆಕ್ಟಲ್ಲಿ ನಾವು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಇಡ್ತಾ ಇದ್ದೀವಿ. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ದ ಸಿಟಿಸನ್ಸ್ ಆಫ್ ಶಿವಮೊಗ್ಗ, ಪ್ಲೀಸ್ ಡೂ ವಿಸಿಟ್ ಅವರ್ ಇನ್ಸ್ಟಿಟ್ಯೂಷನ್, ಹ್ಯಾವ್ ಎ ಲುಕ್ ಓವರ್ ಹಿಯರ್. ಎಲ್ಲ ಕಾಲೇಜ್ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ಲ್ಯಾಬ್ಸ್ನ ತೋರಿಸಿ, ಏನೇನು ಮಾಡ್ತಾ ಇದ್ದೀವಿ ಅನ್ನೋ ನಿಮಗೆ ಇನ್ಫಾರ್ಮೇಷನ್ನು ಇಲ್ಲಿನ ಸ್ಟಾಫ್ ಎಲ್ಲರೂ ಕೊಡ್ತಾರೆ. ಸೊ ಇಫ್ ಯು ಫೀಲ್ very good enough, please enroll your student and please make a benefit of this very wonderful opportunity which is going to happen in your Shivamogga. So thank you. ಇಲ್ಲಿ ಇನ್ನೊಂದು ಪ್ರಶ್ನೆ ಸರ್, ಏನು ಅಂತ ಹೇಳಿದ್ರೆ, ಕೇವಲ ಇಲ್ಲಿ ಕಲ್ತ್ಬಿಟ್ಟು ಬೇರೆ ಕಡೆಗೆ ಎಂಪ್ಲಾಯ್ ಆಗಿ ಹೋಗೋದಲ್ದೇನೆ ಸ್ವಂತ ಕಾಲ ಮೇಲೂ ನಿಲ್ಬೋದು ಅಂತ ಅನ್ಸುತ್ತಲ್ವಾ ಸರ್? ಡೆಫಿನೆಟ್ಲಿ ಸರ್. ಇವಾಗ ನೋಡಿ, ನಾನೇ ಒಂದು ಸ್ಟೂಡೆಂಟ್ ಅನ್ಕೊಳ್ಳಿ, ನಾನು ಅಪ್ ಟು ಒಂದು SLC ತನಕ ಓದಿದ್ದೀನಿ, ಇಲ್ಲ PUC ತನಕ ಹೋಗಿದ್ದೀನಿ. ಇನ್ ಸರ್ಟನ್ ಕೇಸ್ ನಾನು ಡ್ರಾಪ್ಔಟು ಮಾಡಿದ್ದೀನಿ. ಸೊ ಈ ಇನ್ಸ್ಟಿಟ್ಯೂಟಲ್ಲಿ ನಾವೇನು ಕಲಿಸ್ತಾ ಇದ್ದೀವಿ, ಫರ್ದರ್ ಅವ್ರ ಕರಿಯರ್ನ ಬಿಲ್ಡ್ ಮಾಡೋದು. ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ನಾನು ಮುಂಚೆನೇ ಹೇಳಿದೆ, ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯರ್. ಸೊ ಅಂದರೆ ನಾನು ಒಂದು ಆ ಸಂಸ್ಥೆಯಲ್ಲಿ ಹೋಗಿ ನಾನು ಕೆಲಸನೂ ಮಾಡೋಷ್ಟು ಕೇಪಬಿಲಿಟಿ ಇರಬೇಕು, ಇಲ್ಲ ನಾನು ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಅಂಥ ಕೇಪಬಿಲಿಟಿ ಆದರೂ ಇರಲೇಬೇಕು. ಸೊ ಆ ಕೇಪಬಿಲಿಟೀಸ್ನ ನಾವು ಡೆಫಿನೆಟ್ಲಿ ಫುಲ್ಫಿಲ್ ಮಾಡ್ತೀವಿ. ಸೊ ಇಟ್ಸ್ ಎ ಬೆಟರ್ ಆಪರ್ಚುನಿಟಿ, ಪ್ಲೀಸ್ ಯುಟಿಲೈಸ್ ಇಟ್ ಸರ್. ಮತ್ತು ಈ ದಕ್ಷಿಣ ಭಾರತದಲ್ಲಿ ಅಥವಾ ಇಡೀ ಭಾರತದಲ್ಲಿ ಬೇರೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ. ಆ ಇನ್ಸ್ಟಿಟ್ಯೂಟಿಗೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಇದೇನಾ ಅನಿಸುತ್ತೆ? ಡೆಫಿನೆಟ್ಲಿ ಇದೆ ಸರ್. ಸೊ ನಾನು ಹೇಳಿದೆ ಆಲ್ರೆಡಿ, ಸೊ ನಿಮಗೆ ಲಾಟ್ ಆಫ್ ಇನ್ಸ್ಟಿಟ್ಯೂಷನ್ನು ಎಲ್ಲ ರೀಜನಲ್ಲೂ ಎಲ್ಲ ಭಾಗದಲ್ಲೂ ಸಿಗುತ್ತೆ, ಬಟ್ ಸ್ಪೆಸಿಫಿಕ್ ಓರಿಯೆಂಟೆಡ್. ಸಪೋಸ್ ಇವಾಗ ನೀವು ಬ್ಯಾಂಗ್ಳೂರಲ್ಲಿ ಹೋಗ್ಬೋದು. ಸೊ IT ಹಬ್ ತುಂಬ ಇದೆ. ಸೊ ಅಲ್ಲಿ ಏನು ಮಾಡ್ತಾರೆ ಮಕ್ಕಳು, IT ಹಬ್ಬಿಗೆ ಅಂದರೆ ಜಸ್ಟ್ ಜಾವಾ ಕಲಿಯೋಕ್ಕೆ ಹೋಗ್ತಾರೆ, ಜಸ್ಟ್ ಒಂದು ಪರ್ಟಿಕ್ಯುಲರ್ ಡೊಮೈನಲ್ಲಿ ಅದೊಂದು ಮಾತ್ರ ಕಲಿಯೋಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಇರಲಿ ಏನಿಲ್ಲ, ಡೇ 1 ದೇ ವಿಲ್ ಪುಟ್ ಇನ್ ಟು ಕರಿಕ್ಯುಲಮ್ ಆ್ಯಂಡ್ ಅಟ್ ದ ಪೀರಿಯಡ್ ಆಫ್ ಎಂಡ್ ದೇ ಹ್ಯಾವ್ ಟು ಗೇನ್. ಸೊ ಅಲ್ಲಿ ಏನು ಮಾಡಿದ್ದಾರೆ, ಏನು ಓದಿದ್ದಾರೆ, ಅದರಿಂದ ಅವ್ರಿಗೆ ಕೆಲಸ ಸಿಗುತ್ತಾ ಆ ಅಶ್ಯೂರೆನ್ಸ್ ಇರಲ್ಲ. ಬಟ್ ಆ ಅಶ್ಯೂರೆನ್ಸ್ ನಾವು ಫುಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಸಂಸ್ಥೆ ನಾಟ್ ಓನ್ಲಿ ರೆಗ್ಯುಲರ್ ಟೀಚಿಂಗ್ ಮೇಲಿಲ್ಲ, ಟೆಕ್ನಿಕಲ್ ಟೀಚಿಂಗ್ ಮೇಲೂ ಓರಿಯೆಂಟೆಡ್ ಆಗಿದೆ. ಸೊ ಹಂಗಾಗಿ ಒಂದೇ ಕಡೆ ನಿಮಗೆ ರೆಗ್ಯುಲರ್ ಪರ್ಸನಲ್ ಡೆವಲಪ್ಮೆಂಟು ಸಿಗುತ್ತೆ ಆ್ಯಂಡ್ ಟೆಕ್ನಿಕಲ್ ಓರಿಯೆಂಟೆಡ್ ಸ್ಕಿಲ್ಸು ಸಿಗುತ್ತೆ. ಸೊ ಹಂಗಾಗಿ ಇಟ್ಸ್ ಎ ಮಿಕ್ಸ್ ಆಫ್ ಬೋತ್ ಕಾಂಪರೆನ್ಸಿವ್ ಎಜುಕೇಷನ್. ಸೊ ವಾಟ್ ವಿ ಕಾಲ್, ಸೊ ಕಾಂಪರೆನ್ಸಿವ್ ಎಜುಕೇಷನಲ್ಲಿ ಏನಾಗುತ್ತೆ, ಮಿಕ್ಸ್ಚರ್ ಆಫ್ ಆಲ್ ದ ಎಜುಕೇಷನ್. ಸೊ ದ್ಯಾಟ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ಫುಲ್ ಟು ಬ್ರಿಂಗ್ ಔಟ್ ದೇರ್ ಬೆಟರ್ ಟುಮಾರೋಸ್. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇದೆ ಸರ್ ಈ
ಶಾಲೆಯಲ್ಲಿ. ಧನ್ಯವಾದಗಳು ಸರ್, ಸಾಕಷ್ಟು ವಿಸ್ತೃತವಾಗಿ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಬಾಕಿ ವಿಚಾರವನ್ನು ತಮ್ಮಲ್ಲಿ ಏನು ಶಿಕ್ಷಕರಿದ್ದಾರೆ ಅವರಿಂದ ತಿಳ್ಕೊಳ್ಳೋ ಪ್ರಯತ್ನನೂ ಕೂಡ ನಾವು ಮಾಡೋಣಂತೆ. ಒಟ್ಟಾರೆ ಈ ಶಾಲೆ, ಈ ಇನ್ಸ್ಟಿಟ್ಯೂಟಿಗೆ ಬರೋ ವಿದ್ಯಾರ್ಥಿಗಳಿಗೆ ಇಲ್ಲಿನ ಮುಖ್ಯ ಇದು ಯಾರ ಕಲ್ಪನೆಯ ಕೂಸು, ಅಂದರೆ ಯಾರ ಮನಸ್ಸಿಂದ ಇದು ಕಲ್ಪನೆಯಾಗಿ ಹುಟ್ಟಿತು, ಅದ್ರ ಬಗ್ಗೆ ಸಂಸ್ಥೆಯ ಹೆಡ್ ಆರ್ ಫೌಂಡರ್ ಅಂತ ನಾವೇನು ಕರಿತೀವಿ, ಅವರು ಮೊಹಮ್ಮದ್ ಇಬ್ರಾಹಿಂ ಸರ್ ಅಂತ. ಸೊ ಅವರ ಒಂದು ಬ್ರಾಡ್ ವಿಷನ್, ಸೊ ದೇ ಡೋಂಟ್ ವಾಂಟ್ ಟು ಮೇಕ್ ದಿಸ್ ಇನ್ಸ್ಟಿಟ್ಯೂಷನ್ ಓನ್ಲಿ ಇನ್ ದ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ಸೊ ಈ ಸಂಸ್ಥೆಯ ಮೇನ್ ವಿಷನ್ ಏನು, ಮಕ್ಕಳಿಗೆ ಇಲ್ಲ ಪ್ರೊಫೆಷ್ನಲ್ಗೆ ಒಂದು ಬೆಟರ್ ಆಪರ್ಚುನಿಟಿನ ಕಲಿಸ್ಬೇಕಂತ. ಸೊ ಈ ರೀಜನಲ್ಲಿ ಆ ಥರ ಸಂಸ್ಥೆಗಳು ಇಲ್ಲ. ಸೊ ಇಲ್ಲಿ ಮಕ್ಕಳಿಗೆ ಜಸ್ಟ್ ನಾವು ದುಡ್ಡು ಇಸ್ಕೊಂಡು ಏನೋ ಒಂದು ಟೀಚ್ ಮಾಡಿದ್ವಿ, ಹೊರಗಡೆ ಕಳಿಸ್ಬಿಟ್ವಿ, ಆ ಥರ ಒಂದು ಸಂಸ್ಥೆ ಅಲ್ಲ. ಸೊ ಇಲ್ಲಿ ನಾವು ಮೇನ್ ಕಾನ್ಸಂಟ್ರೇಷನ್ ಮಾಡ್ತಿರೋದು ಆ ಮಕ್ಕಳಿಗೆ, ಆ ಪ್ರೊಫೆಷ್ನಲ್ಗೆ ಯಾರೇ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗ್ತಾರೆ ಅವ್ರಿಗೆ ಒಂದು ಜಾಬ್ ಓರಿಯೆಂಟೆಡ್ ಲರ್ನಿಂಗ್ ಕೊಡಬೇಕು ಅನ್ನೋದು ಮೇನ್ ಉದ್ದೇಶ. ಸೊ ಈ ಸಂಸ್ಥೆ ಹಿಂದೆ ಒಂದು ಟ್ರಸ್ಟ್ ಇದೆ, ಸೊ ಮಲ್ನಾಡ್ ಟ್ರಸ್ಟ್. ಸೊ ಅದರಲ್ಲಿ ತುಂಬ ಮೆಂಬರ್ಸ್ ಇದ್ದಾರೆ ಆ್ಯಂಡ್ ಫೌಂಡರ್ ಬಂದು ಮೊಹಮ್ಮದ್ ಇಬ್ರಾಹಿಂ ಸರ್ ಅಂತ. ಸೊ ಇದರ ಮೇನ್ ಪ್ರಾಸ್ಪೆಕ್ಟಿವ್ ಆರ್ ವಿಷನ್ ಏನು ಹೇಳ್ತೀವಿ, ಸೊ ಆಸ್ ಐ ಸೆಡ್, ಟುಡೇಸ್ ಲರ್ನರ್ ಆರ್ ಟ್ರಾನ್ಸಿಷನ್ ಆಫ್ ದಿಸ್ ಲರ್ನಿಂಗ್ ಇಂಟು ಎಂಪ್ಲಾಯ್ಮೆಂಟ್. ಸೊ ಎಂಪ್ಲಾಯ್ಮೆಂಟ್ ಈಸ್ ಅವರ್ ಓನ್ ಮೇನ್ ಮೋಟಿವ್. ಸೊ ಎಂಪ್ಲಾಯ್ಮೆಂಟ್ ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಧನ್ಯವಾದಗಳು ಸರ್. ಎಲ್ಲೋ ಒಂದು ಕಡೆಗೆ ಶಾಲೆಯಲ್ಲಿ ಬುಕ್ ಹಿಡ್ಕೊಂಡು ತಾನು ಓದಿದೆ, ಮನೆಗೆ ಹೋದೆ, ಮರ್ತೆ, ಆಟ ಆಡಿದೆ, ಇಲ್ಲ, ತಾನು ಬಂದಿದ್ದನ್ನು ಏನು ಕಲ್ತಿದ್ದೀನಿ ಇಲ್ಲಿ ಪ್ರಾಕ್ಟಿಕಲಾಗಿ ಮಾಡೋ ಮುಖಾಂತರ ಇದು ಕೇವಲ ವಿದ್ಯಾಭ್ಯಾಸ ಅಲ್ಲ, ನಮ್ಮ ಭಾರತದ ಭವಿಷ್ಯದ ಏನು ಮಕ್ಕಳಿದ್ದಾರೆ ಅಷ್ಟೇ ಅಲ್ಲದೇನೆ ಇದರಲ್ಲಿ ಏಜ್ ಲಿಮಿಟ್ ಇಲ್ಲ. 12 ವರ್ಷದ ಮೇಲುಗಡೆಗೆ 60 ವರ್ಷದ ಒಳಗಡೆಗೆ ಯಾರು ಬೇಕಾದರೂ ಬಂದು ಇಲ್ಲಿ ಕಲಿಬೋದು. ಈ ಥರದ ಅವಕಾಶಗಳು ಸಾಮಾನ್ಯವಾಗಿ ನಾವೆಲ್ಲೂ ನೋಡಿರಲಿಕ್ಕಿಲ್ಲ. ನನ್ನ ಅಂದಾಜು ದಕ್ಷಿಣ ಭಾರತದಲ್ಲಂತೂ ಇದು ಪ್ರಥಮ ಅಂತಲೇ ಅನ್ಬೋದು ಅಂತ ಅಂದ್ಕೊಳ್ತೇನೆ. ಇದ್ರದ್ದು ಈ ಎಪಿಸೋಡು ಈಗಾಗಲೇ ಸಾಕಷ್ಟು ಉದ್ದಾಗಿದೆ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ನಾವು ಇದರ ಬಗ್ಗೆ ಇನ್ನಷ್ಟು ವಿವರ, ಏನು ಇಲ್ಲಿನ ಇನ್ಸ್ಟಿಟ್ಯೂಟಿನ ಬಗ್ಗೆ ಏನು ಟೀಚರ್ಸ್ ಇದ್ದಾರೆ, ಅವರು ಮಕ್ಕಳಿಗೆ ಯಾವ ಥರ ಕಲಿಸ್ತಾರೆ, ಏನೆಲ್ಲ ಇದೆ ಇಲ್ಲಿ ಅನ್ನೋದನ್ನು ಅವರಿಂದನೂ ತಿಳ್ಕೊಳ್ಳೋಣಂತೆ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿದು ಸಾಮಾನ್ಯ ಒಂದು ಬಟನ್ ಒತ್ತೋದು, ಆದರೆ ಇದರಿಂದ ನಮಗೆ ಸಾಕಷ್ಟು ಆಗ್ತಕ್ಕಂಥದ್ದು ಇರ್ತದೆ. ತಾವೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಮ್ರಾ ಪರ್ಸನ್ ನದೀಮ್ ಜೊತೆಯಲ್ಲಿ ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.